ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸೀರಿಯಸ್ ಅನ್ನೋ ಥರ ಏನೂ ಆಗಿಲ್ಲ. ಸೀರಿಯಸ್ ಅನ್ನೋ ಥರದ್ದು ಏನಿಲ್ಲ. ನಿಮ್ಮ ಸ್ಥಿತಿ ನೀವು ನೋಡಿದ್ದೀರಾ? ಹೌ ಕ್ಯಾನ್ ಯು ಒನ್ ಸೇ ದಟ್? ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಇಷ್ಟೆಲ್ಲ ಆದರೂ ನಾವು ಸುಮ್ಮನೆ ಇರಬಾರ್ದು. ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು. ಹೌದು ಗೌತಮ್, ಭೂಮಿಕಾ ಹೇಳೋದು ಸರಿಯಾಗಿದೆ. ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಗೌತಮ್, ಇದಕ್ಕೆಲ್ಲ ಯಾರು ಕಾರಣರಾಗಿದ್ದಾರೋ ಅವರು ಸುಮ್ಮನೆ ಬಿಡಬಾರ್ದು. ನಮ್ಮ ತಂಟೆಗೆ ಬಂದರೆ ಏನಾಗುತ್ತೆ ಅಂತ ಅವ್ರಿಗೆ ಖಂಡಿತ ತೋರಿಸ್ಬೇಕು. ಕಂಪ್ಲೇಂಟ್ ಕೊಡು. ನೀವು ಯಾರು ವರಿ ಮಾಡ್ಕೋಬೇಡಿ. ಆನಂದ್ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದಾಗಿದೆ. ಹುಡ್ಕೋ ಕೆಲಸ ಶುರು ಮಾಡಿದ್ದಾರೆ. ಬಿಗ್ ಬ್ರೋ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರಿರ್ಬೋದು? ವಿಲನ್ ಅಂಕಲ್ ಅಂತೂ ಅಲ್ಲ ಅಂತ ಗೊತ್ತಾಯ್ತು. ಅವರು ಸೈಲೆಂಟ್ ಆಗವ್ರೆ. ಮತ್ತೆ ಬೇರೆ ಇನ್ಯಾರು? ನೋಡಿ ಪ್ಲೀಸ್ ಭೂಮಿಕಾ, ನಾನು ಹೇಳಿದೆ ತಾನೆ, ಸಮಾಧಾನ ಮಾಡ್ಕೊಳ್ಳಿ. ನನಗೆ ಧೈರ್ಯ ಹೇಳಬೇಕಾದವ್ರು ನೀವೇ ವೀಕ್ ಆದರೆ ಹೇಗೆ? ಏಯ್ ಮಲ್ಲೆ, ಏನೇ ಮಾಡ್ತಾ ಇದ್ಯಾ? ತಲೆ ಕಟ್ಟಿದ್ಯಾ ನಿನ್ಗೆ? ಹೌದು, ತಲೆ ಕೆಟ್ಟೈತೆ. ನಿಜ ಹೇಳಿ, ಬಾವಾಗ ಹಿಂಗ ಆಗೈತಲ್ಲ, ಅದ್ರಲ್ಲಿ ನಿಮ್ ಕೈವಾಡ ಐತೆ ತಾನೆ? ನೀವೇ ತಾನೇ ಮಾಡ್ಸಿರೋದು. ಏನೇ ಬೊಗಳ್ತಾ ಇದ್ಯಾ? ಬಾಯಿ ಬಂದಂಗೆಲ್ಲ ಮಾತಾಡಬೇಡ. ಕೇಳಿದಕ್ಕೆ ಉತ್ತರ ಕೊಡಿ. ಇದಕ್ಕೂ ನಿಮಗೂ ಸಂಬಂಧ ಆಯ್ತಾ ಇಲ್ವಾ? ಜೊತೆ ಕೈಯೇ ನಾನ್ ಯಾಕೆ ಈ ತರ ಎಲ್ಲ ಮಾಡ್ಲಿ? ಸುಮ್ನೆ ಆರೋಪ ಮಾಡಿದ್ರೆ ಚೆನ್ನಾಗಿರಲ್ಲ ಮಲ್ಲೆ. ಇನ್ನೇನ್ ಮಾಡೋದು? ಎಲ್ಲ ನೋಡ್ಬಿಟ್ಟಿವ್ನಲ್ಲ, ಅದಕ್ಕೆ ಕೇಳ್ತಿರೋದು. ಇದ್ರಲ್ಲಿ ನಿಮ್ ಪಾತ್ರ ಆಯ್ತಾ ಇಲ್ವಾ ಅಂತ. ಎಷ್ಟೇ ಆದ್ರೂ ಗೋಸುಂಬೆಗೆ ಹತ್ರ ಸಂಬಂಧಿ ಅಲ್ವಾ ನೀವು? ಗೋಸುಂಬೆಗಿಂತ ವೇಗವಾಗಿ ಬಣ್ಣ ಬದಲಿಸೋದ್ರಲ್ಲಿ ಎತ್ತಿದ ಕೈ. ನಿಮ್ಗೆ 2 ಮುಖ ಐತೆ, 2 ನಾಲ್ಗೆ ಐತೆ, ಆದ್ರೆ ಈ ಮನ್ಸು ಅನ್ನೋದು ಇಲ್ವೇ ಇಲ್ಲ. ನಿಮಗೆ ಒಳ್ಳೇದಾಗತ್ತೆ ಅಂತಂದ್ರೆ ನೀವೆಂತ ಮನೆ ಹಾಳು ಕೆಲಸ ಮಾಡಕ್ಕೂ ರೆಡಿ ಆಗಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ನಿಮ್ಮ ಆಳ ಅಗ್ಲ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿವ್ನಿ. ಏನೇ ಅರ್ಥ ಮಾಡ್ಕೊಂಡಿರೋದು ನೀನು ಮಣ್ಣು? ನೀವೆಂತ ಕೇಳಿ ಅಂತ ಅರ್ಥ ಮಾಡ್ಕೊಂಡಿವ್ನಿ. ಎಲ್ಲ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ನನ್ನ ಧೈರ್ಯದ ಬಗ್ಗೆ ಹಾಗಿರ್ಲಿ, ನೀವೀಗ ಮ್ಯಾಲಿನ ಮೇಲೆ ಮನೆ ಹಾಳು ಕೆಲಸ ಮಾಡ್ತಿದ್ದೀರಲ್ಲ, ನಿಮಗೆ ಎಷ್ಟು ಧೈರ್ಯ? ಯಾಕೆ? ಯಾರು ಹೇಳೋರು ಕೇಳೋರು ಇಲ್ಲ ಅಂತನಾ, ಅಥವಾ ಯಾರು ಏನ್ ಮಾಡ್ಬಿಡ್ತಾರೆ ಅಂತನಾ? ಒಂದ್ ತಿಳ್ಕೊಳ್ಳಿ, ಇಷ್ಟ ದಿನ ಈ ಮಲ್ಲಿ ಮಾರ್ಕೆಟ್ ಅಲ್ಲಿ ಸಿಗೋ ಮಲ್ಲಿಗೆ ಹೂ ತರ ಇದ್ಲು, ಆದ್ರೆ ಈಗ ಮಟನ್ ಶಾಪ್ ಅಲ್ಲಿ ಇರೋ ಮಚ್ ತರ ಆಗೋಳೆ. ಅದ್ ನೆನ್ಪಿರ್ಲಿ ನಿಮ್ಗೆ. ಬಾವಾಗ ಹಿಂಗ ಆಗೈತಲ್ಲ, ಅದರಲ್ಲಿ ನಿಮ್ ಕೈವಾಡ ಅಥವಾ ನಿಮ್ಮವ್ರು ಯಾರಾದ್ರೂ ಭಾಗಿಯಾಗಿದೆ ಅಂತ ನನಗೆ ಗೊತ್ತಾಯ್ತು ಅಂತಂದ್ರೆ ನಿಮ್ ಯಾರನ್ನು ಉಳ್ಸೋಕಿಲ್ಲ, ಗಂಡ ಅಂತನೂ ನೋಡಕ್ಕಿಲ್ಲ. ಏಯ್ ಮಲ್ಲಿ, ಸಮಾಧಾನವಾಗಿ ಹೇಳ್ತಾ ಇದೀನಿ, ಕೇಳಿಸ್ಕೊ. ಲೂಸ್ ತರ ಮಾತಾಡ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಷ್ಟೇ. ನೀವಲ್ಲ ಅಂದ್ರೆ ಇನ್ಯಾರು? ಹಾ, 4 ತಿಂಗಳಿಂದ ಈ ಮನೆ ಶಾಂತವಾಗಿತ್ತು, ನೆಮ್ಮದಿಯಾಗಿತ್ತು. ನನ್ನ ಮಗ ರಾಜೇಂದ್ರ ಭೂಪತಿ ಜೈಲಿಂದ ವಾಪಸ್ ಬಂದ ಅಲ್ಲ, ಅದಕ್ಕೆ ಈ ತೊಂದರೆ ತಾಪತ್ರೆಯ ಇಲ್ಲ. ಈ ಕಂತ್ರಿ ಕೆಲ್ಸನ ಕಂತ್ರಿ ನಾಯ ಮಾಡಿದಾನೆ. ಅವನ ಮಾತ ಸುಮ್ಮನೆ ಬಿಡೋದಿಲ್ಲ. ನನ್ನ ಕಾಲರ್ನ ಹಿಡಿತಾಳೆ. ಎಷ್ಟು ಧೈರ್ಯ ಇರ್ಬೇಕು ಇವಳಿಗೆ. ಇಲ್ಲ, ತುಂಬಾನೇ ಚಿಗುರ್ಕೊಂಡ್ಬಿಟ್ಟಿದ್ಯಾ ಮಲ್ಲಿ. ಇದನ್ನು ಹೀಗೆ ಬಿಟ್ರೆ ನನಗೆ ಆಪತ್ತು. ಕಾಣಿಸ್ತೀನಿ, ನಿಂಗೊಂದು ಗತಿ ಕಾಣಿಸ್ತೀನಿ. ಹೌದು ಮೇಡಮ್, ನನಗೆ ಅರ್ಥ ಆಗುತ್ತೆ ಮೇಡಮ್ ನಿಮ್ಗೆ ಎಷ್ಟೊಂದು ಬೇಜಾರಾಗಿದೆ ಅಂತ. ಹಂಗಂತ ಬೇಜಾರಾಗಿದೆ ಅಂತ ಬೇಜಾರು ಮಾಡ್ಕೊಂಡೇ ಇರೋಕ್ಕಾಗತ್ತಾ ಮೇಡಮ್? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ಈಗಂಥದ್ದು ಆಗ್ಬಾರ್ದು. ಏನೂ ಆಗಿಲ್ವಲ್ಲ ಮೇಡಮ್? ದೇವ್ರು ದೊಡ್ಡವನು. ನಮ್ಮ ಬಾಸು ಅಂದರೆ ನಿಮ್ಮ ಅಣ್ಣನಿಗೆ ಅಂಥದ್ದೇನೂ ಆಗಿಲ್ವಲ್ಲ ಮೇಡಮ್? ಅವರು ಆದಷ್ಟು ಬೇಗ ರಿಕವರಿ ಆಗ್ತಾರೆ ಮೇಡಮ್. ನೀವು ಯಾವುದಕ್ಕೂ ವರಿ ಮಾಡಬೇಡಿ. ಅವ್ರಿಗೇನು ಆಗಿಲ್ಲ, ಆಗೋದು ಇಲ್ಲ. ಈ ಫ್ಯಾಮಿಲಿ ಕಥೆಲಿ ನಿಮ್ಮ ಅಣ್ಣನೇ ಸೂಪರ್ ಹೀರೋ ಮೇಡಮ್. ಅವ್ರಿಗೇನಾದ್ರು ಆದ್ರೆ ಕಥೆನೇ ಮುಗ್ದೋಗಲ್ವಾ? ಸಾರಿ ಮೇಡಮ್, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ತುಂಬ ಓವರಾಗಿ ಮಾತಾಡ್ಬಿಟ್ಟೆ. ಬಟ್ ನಾನು ಹೇಳಿದ್ರಲ್ಲೂ ಸತ್ಯ ಇದೆ ಮೇಡಮ್, ಅದರಲ್ಲೂ ಒಂದು ಅರ್ಥ ಇದೆ. ನಿಮ್ಮ ಅಣ್ಣಂಗೆ ಆ ಥರ ಏನೂ ಆಗಲ್ಲ ಮೇಡಮ್. ನೀವು ಸ್ವಲ್ಪ ಆರಾಮಾಗಿರಿ. ನೀವು ಹಿಂಗೆ ಡಲ್ ಆಗಿದ್ರೆ ಲಚ್ಚಿನೂ ಆಟೋಮೆಟಿಕಲಿ ಡಲ್ ಆಗ್ತಾಳೆ. ನಿಮ್ಮ ಅಮ್ಮನಿಗೂ ಎಲ್ಲೋ ಒಂದು ಮೂಲೆಯಲ್ಲಿ ಕರಳು ಚುರುಕಂತ ಅನ್ಸುತ್ತೆ ಮೇಡಮ್. ನೀವು ನಿಮ್ಮ ಅಮ್ಮನಿಗೋಸ್ಕರ ಲಚ್ಚಿಗೋಸ್ಕರನಾದರೂ ಅವ್ರ ಮುಂದೆ ಹಿಂಗೆಲ್ಲ ಡಲ್ ಆಗಿರ್ಬೇಡಿ ಮೇಡಮ್. ಅವ್ರ ಮುಂದೆ ಮಾತ್ರ ಅಂತಲ್ಲ, ಓವರಾಲ್ ಯಾರ ಮುಂದೆನೂ ಅಷ್ಟೇ. ನೀವು ಈ
ಥರ ಡಲ್ ಆಗಿರ್ಬೇಡಿ ಮೇಡಮ್. ಪ್ಲೀಸ್ ಮೇಡಮ್, ಇದು ನನ್ನ ರಿಕ್ವೆಸ್ಟು. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಮೇಡಮ್. ನೀವೇ ಯೋಚನೆ ಮಾಡಿ ಮೇಡಮ್. ನಿಮ್ಮ ಅಮ್ಮನ್ನ ಸಂತೋಷವಾಗಿ ಇಟ್ಕೋಬೇಕು, ಅವ್ರ ಮುಂದೆ ಸಂತೋಷ ಆಗಿ ನಡ್ಕೋಬೇಕು, ಅವ್ರ ಸುತ್ತ ಅದೇ ಥರ ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ಡಾಕ್ಟರ್ ಹೇಳಿದಾರಲ್ಲ ಮೇಡಮ್. ಹಂಗಾಗಿ ನೀವು ಅದಕ್ಕೋಸ್ಕರನಾದರೂ ಸಮಾಧಾನ ಮಾಡ್ಕೋಬೇಕು ಮೇಡಮ್. ನಿಮಗೆ ನೀವೇ ಸಮಾಧಾನ ಹೇಳ್ಕೋಬೇಕು. ನನಗೆ ನೀವು ಹೇಳ್ತಿರೋದು ಅರ್ಥ ಆಗ್ತಿದೆ, ಆದ್ರೆ ನಾನು ಏನ್ ಮಾಡ್ಲಿ? ಇವಾಗ ಏನಾಗಿದೆಯೋ ಅದರಿಂದ ಹೊರಗಡೆ ಬರಕ್ ನನಗೆ ಆಗ್ತಿಲ್ಲ. ಅದನ್ನ ನೆನ್ಸ್ಕೊಂಡಾಗೆಲ್ಲ ನನ್ನ ಮೈ ಜುಮ್ ಅನ್ನುತ್ತೆ. ನಮ್ಮ ಅಣ್ಣನೇ ನಮಗೆಲ್ಲ. ನಮ್ಮ ಮನೆಯವ್ರಿಗೆ ನಮ್ಮ ಅಣ್ಣನೇ ನೆರಳು, ನಮ್ಮ ಅಣ್ಣನೇ ದೇವ್ರು ಅಂತ. ಅಣ್ಣಂಗೆ ಏನಾದ್ರು ಆದ್ರೆ ನಿಂತಲ್ಲೇ ನೆಲ ಕುಸ್ದಂಗ ಆಗ್ಬಿಡುತ್ತೆ. ನೆನ್ಸ್ಕೊಂಡ್ರೇನೆ ತಡ್ಕೊಳಕ್ಕಾಗಲ್ಲ. ಹಾ ಮೇಡಮ್, ಹೌದು. ಆದ್ರೆ ಲಚ್ಚಿಗೋಸ್ಕರ, ಅಮ್ಮನಿಗೋಸ್ಕರನಾದ್ರೂ ನೀವು ಇದರಿಂದ ಆಚೆ ಬರಲೇಬೇಕು ಮೇಡಮ್. ಪ್ಲೀಸ್ ಮೇಡಮ್, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಸರಿ ಹೋಗ್ತೀನಿ. ವೆರಿ ಗುಡ್ ಮೇಡಮ್. ನನ್ಗೀಗ ಸ್ವಲ್ಪ ಸಮಾಧಾನ ಆಯ್ತು ಮೇಡಮ್. ಏನೋ ದೊಡ್ಡದಾಗಿ ಸಾಧನೆ ಮಾಡಿದೆ ಅನ್ನೋ ಫೀಲ್ ಆಗ್ತಿದೆ ಮೇಡಮ್. ಫಸ್ಟ್ ಟೈಮು ನೀವು ನನ್ನ ಮಾತಿಗೆ ಮರ್ಯಾದೆ ಕೊಟ್ಟಿದ್ದೀರಾ. ನಂಗೆ ತುಂಬಾನೇ ಖುಷಿ ಆಗ್ತಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾನಿನ್ ಬರಲಾ ಮೇಡಮ್?